ಶಾಂತಿ. ನಾವು ಇವಾಗ 90ನೇ ಮಹಾಶಿವರಾತ್ರಿ ಆಚರಣೆ ಮಾಡ್ತಾ ಇರೋದು. ಸೊ ಅವತ್ತಿಂದ ಜೆಂಡಾ ವಂದನಾ ಕಾರ್ಯಕ್ರಮಕ್ಕೆ ಮಾನಂದಕ್ಕವ್ರ ಮನೆಯಲ್ಲಿ ಇವತ್ತು ನಾವು ತೊಗಲಿ ಮಾಡ್ತಾ ಇರೋದು ಎಲ್ಲರಿಗೂ ಕೊಡೋಗೋಸ್ಕರ. ಸೊ ನೋಡಿ, ಓಂ ಶಾಂತಿಯಲ್ಲಿ ಎಲ್ಲ ಕಷ್ಟದ ಕೆಲಸ ಅಂತ ಹೇಳ್ತಾರೆ. ಎಲ್ಲರೂ ಕೇಳಿದಾಗ ಇಷ್ಟು ಈಜಿ ಇದೆ ಅಂದ್ರೆ ಬಾಬಾ ನಮ್ಮ ಜೊತೆಗಾರ ಆದಾರ ಅಂತ ನಾವು ಕೆಲಸ ಮಾಡ್ರ ಯಾವುದೇ ಕಷ್ಟ ಆಗಲ್ಲ. ನಮ್ಮ ಜೊತೆಗಾರ ಬಾಬಾ ಆದ್ರೆ ಬಾಬಾಗ ನಾವು ಯಾವಾಗಲೂ ಕಂಬೈಂಡ್ ತಗೊಂಡೇ ಕೆಲಸ ಮಾಡೋದು. ನಾವು ಪ್ರಸಾದನ ಈಗ ರೆಡಿ ಮಾಡ್ತಾ ಇರೋದು ತೊಗಲಿಗೋಸ್ಕರ. ಚೂಡ ರೆಡಿ ಮಾಡ್ತಾ ಇರೋದು ಅಕ್ಕವ್ರ ಮನೆಯಲ್ಲಿ. ಎಲ್ಲರಿಗೂ ಓಂ ಶಾಂತಿ. ಪ್ರತಿಯೊಬ್ಬರಿಗೂ ಪರಮಾತ್ಮ ಯಾರು ಎಲ್ಲದರ ತಿಳ್ಕೊಳ್ಳೋಂಥ ಕ್ಯೂರಿಯಾಸಿಟಿ ತುಂಬ ಇರುತ್ತೆ. ಪರಮಾತ್ಮ ಇರೋಂಥ ಸ್ಥಾನ ಶಾಂತಿಧಾಮ, ಪರಮಧಾಮ, ಸಾತ್ವ ಆತ್ಮಾನ. ಪರಮಾತ್ಮ ಹೆಂಗದಾರಪ್ಪ ಅಂದ್ರೆ ಜ್ಯೋತಿರ್ಬಿಂದು ಸ್ವರೂಪದಾರ. ಸೂಕ್ಷ್ಮಾತಿ ಸೂಕ್ಷ್ಮ, ನಾವು ಬರೀ ಕಣ್ಣಿಂದ ನೋಡೋಕ್ಕಾಗಲ್ಲ, ಅಷ್ಟು ಸೂಕ್ಷ್ಮ ಜ್ಯೋತಿರ್ಬಿಂದು ಸ್ವರೂಪ ನಮ್ಮ ಪರಮಾತ್ಮ ಅದಾರ. ನೀವು ಎಲ್ಲರೂ ನೋಡ್ಬೇಕನ್ನೋ ಪ್ರತಿಯೊಬ್ಬರಿಗೂ ಕುತೂಹಲ ಇರುತ್ತೆ ಪರಮಾತ್ಮ ಯಾರು ಅಂತ ತಿಳ್ಕೊಬೇಕಂದ್ರೆ. ಮತ್ತೆ ಹೇಳಿದೆ ನಾನು ಓಂ ಶಾಂತಿ ಬನ್ನಿ ಅಂತ. ನೋಡಿ, ನಾವೆಷ್ಟು ಉಮಂಗ ಉತ್ಸಾಹದಿಂದ ಖುಷಿಯಿಂದ ನಾವು ಬಾಬಾ ಸೇವನೆ ಮಾಡ್ತಾ ಇದ್ದೀವಿ. ತುಂಬ ಮಾನಂದಕ್ಕರು ಕೂಡ ತುಂಬ ಉಮಂಗ ಉತ್ಸಾಹದಿಂದ ಚೂಡ ಪ್ಯಾಕೆಟ್ ಮಾಡ್ತಾ ಇದ್ದಾರೆ. ನೋಡಿ, ತಂದೆ ಇಲ್ಲದ ಕಂದನ, ಮಾತೆ ಇಲ್ಲದ ಮಹಂತನ, ಮೂರನ್ನರಿಯದ ಮಕ್ಕಣ್ಣನ ಠಾವ ಕೇಳ ಗುಹೇಶ್ವರ. ಪರಮಾತ್ಮ ಈಗ ಧರ್ತಿ ಮೇಲೆ ಬಂದು 90 ವರ್ಷ ಆಯಿತು. ಇನ್ನೂ ಜನ ಅಜ್ಞಾನ ಅಂಧಕಾರದಲ್ಲೇ ಇದ್ದಾರೆ. ಪರಮಾತ್ಮ ಯಾರು, ಎಲ್ಲದರ, ಹೆಂಗದರ ತಿಳ್ಕೊಬೇಕಂದ್ರೆ ನೀವು ಒಂದು ಸಲ ಭೇಟಿ ಕೊಡಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕಂತ ಹೇಳ್ತಾ ಎಲ್ಲರಿಗೂ ಓಂ ಶಾಂತಿ.